is the force experienced by a current carrying conductor placed in a uniform magnetic field. Put this side ready. Force experienced by a current carrying conductor, force experienced by a current carrying conductor, force experienced by a current carrying conductor placed in a uniform magnetic field, placed in a uniform magnetic field, uniform magnetic field. Since we are discussing about the moving charges and magnetism, the source of magnetic field is the moving charge. So in the beginning lectures, we studied that when a charge particle enters into the magnetic field, it experiences a magnetic force. And we come across the expression of that magnetic force. So andre starting ಇಂದ ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ಸ್ ನ ಸ್ಟಡಿ ಮಾಡ್ಕೋಂತ ಬರಾತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಚಾರ್ಜ್ ಒಂದು ವೆಲಾಸಿಟಿದಿಂದ ಎಂಟರ್ ಆಯ್ತಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಆ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪ್ರೆಷನ್ ಕೂಡ ಮಾಡಿವಿ. ನೆಕ್ಸ್ಟ್ ಆ ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್ಸ್ ನಾವು ಪಡಿಬೇಕಂದ್ರೆ ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ಕೋತೀವಿ. Right. Again, let's consider a magnetic field, uniform magnetic field. A cross with circle indicates what? Inward. The cross with circle English ಕೊಡ್ತಿದ್ದ magnetic field inward ಹೋಗ್ತಾ ಇದೆ ಅಂತ English ಕೊಡ್ತಿದ್ದೆ. ಸರಿ. ಸೊ ಹಾಗಾದ್ರೆ ಒಂದು ಚಾರ್ಜ್ ಪಾರ್ಟಿಕಲ್ ಅನ್ನ ಪ್ರೋಟಾನ್ ಇರಬಹುದು, ಎಲೆಕ್ಟ್ರಾನ್ ಇರಬಹುದು, ಅಲ್ಫಾ ಪಾರ್ಟಿಕಲ್ ಇರಬಹುದು. ಈ ಚಾರ್ಜ್ ಪಾರ್ಟಿಕಲ್ ಅನ್ನ ಒಂದು ವೆಲಾಸಿಟಿದಿಂದ ನಾವೇನಾದ್ರೂ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಕಳಿಸಿದ್ರೆ, ರೈಟ್? ಸೊ ಆಲ್ಮೋಸ್ಟ್ ಆಲ್ ನಾವಿಲ್ಲಿ ಕನ್ಸಿಡರ್ ಮಾಡಿರೋದು ಪಾಸಿಟಿವ್ ಚಾರ್ಜ್. ನೆನಪಿರಲಿ, ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಇಂದ ನಮ್ಗೆ ಡೈರೆಕ್ಷನ್ ಸಿಗೋದು when a positive charge enters into a uniform magnetic field. ಸೊ ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಎಂಟರ್ ಆದಾಗ ಆ ಚಾರ್ಜ್ ಯಾವ ಡೈರೆಕ್ಷನ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿತ್ತು ಅನ್ನೋದು ನಮಗೆ ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಇಂದ ಡೈರೆಕ್ಷನ್ಸ್ ಸಿಗ್ತೈತಿ. ಕ್ಯೂ ವಿ ಬಿ ಸೈನ್ ಥೀಟಾ ಎಕ್ಸ್ಪ್ರೆಷನ್ಸ್ ಇಂದ ಮ್ಯಾಗ್ನಿಟ್ಯೂಡ್ ಕೂಡ ಸಿಗ್ತೈತಿ. ಸೊ ಹಾಗಾದ್ರೆ ನಾವು ಯೂಸ್ ಮಾಡ್ತಾ ಇರೋದು ಪಾಸಿಟಿವ್ ಚಾರ್ಜ್. ಸಪೋಸ್ ಒಂದ್ ವೇಳೆ ಏನಾದ್ರೂ ನಾವು ನೆಗೆಟಿವ್ ಚಾರ್ಜ್ ನ ತಗೊಂಡ್ರೆ ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡ್ತೀವಿ. ಸೊ ಬಟ್ ಡೈರೆಕ್ಷನ್ ಅನ್ನ ಅಪೋಸಿಟ್ ಕನ್ಸಿಡರ್ ಮಾಡ್ಕೋತೀವಿ. ಯಾವ ತಗೊಂಡ್ರೆ ನೆಗೆಟಿವ್ ಚಾರ್ಜ್ ತಗೊಂಡ್ರೆ. ಸೊ ಹಾಗಾದ್ರೆ ದಿಸ್ ಚಾರ್ಜ್, ಮೂವಿಂಗ್ ಚಾರ್ಜ್ experience a magnetic field inside this uniform magnetic field. The expression of that magnetic force F is equal to Q V B sin theta. This is equation number 1. With the help of the flaming left hand rule, we can get the direction of this magnetic force. So hagadre here Q stands for charge, V stands for velocity of this charge, B is a magnetic field, and theta stands for angle between velocity and magnetic field anta ನಾವು ಕರೀತೀವಿ. velocity and magnetic field. ಸೊ ಹಾಗಾದ್ರೆ ನಮ್ಮ ಕಡೆ ಚಾರ್ಜ್ ನ ಮೆಜರ್ ಮಾಡ್ತಕ್ಕಂಥ ಡಿವೈಸ್ ಯಾವುದೂ ಇಲ್ಲ. ಈ ಎಕ್ಸ್ಪ್ರೆಷನ್ಸ್ ನಲ್ಲಿ Q ಅಂದ್ರೆ ಚಾರ್ಜ್ ಅಂತ ಹೇಳಿ ಕರಿತೀವಿ ನಾವು. ಚಾರ್ಜ್ ನ ಡಿಟೆಕ್ಟ್ ಮಾಡೋ ಡಿವೈಸ್ ಇದೆ. ಯಾವ ರೀತಿ ಪೊಲಾರಿಟಿ ಆಗಿದೆ ಅನ್ನೋದನ್ನ ನಾವು ಡಿಟೆಕ್ಟ್ ಮಾಡಬಹುದು. ಬಟ್ ಎಷ್ಟು ಚಾರ್ಜ್ ಅನ್ನೋದನ್ನ ಮೆಜರ್ ಮಾಡೋಕೆ ನಮ್ಮ ಹತ್ರ ಡಿವೈಸ್ ಯಾವುದು ನಾವು ಇದುವರೆಗೂ ರೆಡಿ ಮಾಡಿಲ್ಲ, ನೆನಪಿರಲಿ. ಸೊ ಹಾಗಾಗಿ ಈ ಒಂದು ಎಕ್ಸ್ಪ್ರೆಷನ್ಸ್ ನಾವು ಇನ್ನೊಂದು ರೀತಿ ಕನ್ವರ್ಟ್ ಮಾಡ್ಕೋತೀವಿ. ಈ ಇಂಡಿವಿಜುವಲ್ ಚಾರ್ಜ್ ನ ತಗೊಂಡು ಎಕ್ಸ್ಪೆರಿಮೆಂಟ್ಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಆಗ್ತದೆ. ಸೊ ಹಾಗಾಗಿ ನಾವು ಸಪೋಸ್ ಒಂದ್ ವೇಳೆ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇಟ್ಟಿರ್ತೀವಿ. ಈ ಕಡೆ ವಾಲ್ನ ನಾರ್ತ್ ಪೋಲ್ ಅಂತ ತಗೋತೀನಿ, ಈ ಕಡೆ ಸೌತ್ ಪೋಲ್ ಅಂತ ತಗೋತೀವಿ. ಈ ನಾರ್ತ್ ಮತ್ತು ಸೌತ್ ಮಧ್ಯೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನಾವು ಅಬ್ಸರ್ವ್ ಮಾಡಬಹುದು. ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಒಂದು ಕಂಡಕ್ಟರ್ ನ ಪ್ಲೇಸ್ ಮಾಡಿ ಆ ಕಂಡಕ್ಟರ್ ನಲ್ಲಿ ಕರೆಂಟ್ ನ ಫ್ಲೋ ಮಾಡಿದ್ರೆ ನಾರ್ತ್ ಪೋಲ್
ಸೌತ್ ಪೋಲ್. ದಿಸ್ ಇಸ್ ಅ ವೈರ್, ರೈಟ್. ಸೊ ಇದನ್ನ ಏನ್ ಮಾಡ್ತೀನಿ ನಾನೀಗ ಈ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಪ್ಲೇಸ್ ಮಾಡಿ ಇದ್ರ ಒಳಗಡೆ ಕರೆಂಟ್ ಅನ್ನ ನಾನು ಫ್ಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ಅಪ್ವರ್ಡ್ ಅಂಡ್ ಡೌನ್ವರ್ಡ್. ಸೊ ಇದು ಎಕ್ಸ್ಪೆರಿಮೆಂಟಲಿ ನಾವು ಅಬ್ಸರ್ವ್ ಮಾಡಿದಾಗ this conductor experience a magnetic force because a current is nothing but what? Drifting of free electrons in a particular direction that constitutes electric current in the conductor. ಹೌದಾ? ಹಾಗಾದ್ರೆ ಇವಾಗ ಕರೆಂಟ್ ಅಂತ ಹೇಳಿದ್ರೆ Q divided by T ಅಂತ ನಾವು ಕರಿತೀವಿ. The rate of flow of charge is called what? Electric current ಅಂತ ನಾವು ಕರಿತೀವಿ. ಹಾಗಾದ್ರೆ ಇದ್ರೊಳಗಡೆ ನಾ ಕರೆಂಟ್ ಫ್ಲೋ ಮಾಡಕತ್ತೀನಿ ಅಂದ್ರೆ ಚಾರ್ಜಸ್ ಮೋಷನ್ ಬರ್ತಾವ ಬರೋದಿಲ್ಲ? ಬರ್ತೈತೆ. ಹಾಗಾದ್ರೆ ಆ ಮೂವಿಂಗ್ ಚಾರ್ಜ್ ಪ್ರೊಡ್ಯೂಸಸ್ ವಾಟ್? ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇಂಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಹಾಗಾದ್ರೆ ಸಿಮಿಲರ್ ಪೋಲ್ಸ್ ಇದ್ದಪ್ಪ ಅಂತ ಹೇಳಿದ್ರೆ ರಿಪಲ್ಸಿವ್, ಡಿಸಿಮಿಲರ್ ಪೋಲ್ಸ್ ಬಂದ್ರೆ ಅಟ್ರಾಕ್ಟಿವ್. ಬಟ್ ಇಟ್ ಮೀನ್ಸ್ ಇಟ್ ಎಕ್ಸ್ಪೀರಿಯನ್ಸ್ ಅ ಮ್ಯಾಗ್ನೆಟಿಕ್ ಫೋರ್ಸ್, ರೈಟ್. ಸೊ ಹಾಗಾದ್ರೆ ಅದು ಎಷ್ಟು ಯಾವ್ಯಾವ ಕ್ವಾಂಟಿಟಿ ಮೇಲ್ಗಡೆ ಡಿಪೆಂಡ್ ಇದೆ ಅನ್ನೋದ ನೋಡೋದು ಇವತ್ತಿನ ನಮ್ದು ಕೆಲಸ. ಸೊ ಹಾಗಾದ್ರೆ ಲೆಟ್ಸ್ ಕನ್ಸಿಡರ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. So this one is uniform magnetic field. So ಹಾಗಾದ್ರೆ ಈ ಕಡೆ ಯಾವ ಪೋಲ್ ಇದೆ? ನಾರ್ತ್ ಪೋಲ್. ಈ ಕಡೆ ಸೌತ್ ಪೋಲ್. ನೆನಪಿರಲಿ, outside the magnetic field lines are from north to south. Inside the magnet, south to north ಅಂತ ನಾವು ಕರಿತೀವಿ. This one is uniform magnetic field. We placed a current carrying conductor inside this uniform magnetic field and it makes some angle theta with respect to this magnetic field. So ಹಾಗಾದ್ರೆ ಇಲ್ಲಿ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ನ ಪ್ಲೇಸ್ ಮಾಡಿವಿ. ಈ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಒಂದು ಆಂಗಲ್ ಅನ್ನು ಫಾರ್ಮೇಶನ್ ಮಾಡ್ತಾ ಇದೆ, ಅದಕ್ಕೆ ನಾವು ಥೀಟಾ ಅಂತ ಕರಿತೀವಿ. ನೀವು ಇನ್ಫೈನೈಟ್ ವೈರ್ ಅಂತ ನಾವು ತಿಳ್ಕೊಬಹುದು ಇದನ್ನ. So let's consider the direction of current is downward or upward. This is the direction of current I. Current carrying conductor theta is angle between magnetic field and this current carrying conductor. So inside this conductor, this is the direction of the current. These electrons are in the opposite direction to this conventional current. So hagadre these electron drift opposite to the conventional current direction. Conventional current directions ನಾವು ಈ ಕೆಳಗಡೆ ಡೌನ್ವರ್ಡ್ ತಗೊಂಡ್ರೆ ಈ ಕರೆಂಟ್ ಕಂಡಕ್ಟರ್ ದಲ್ಲಿ ಇರತಕ್ಕಂತಹ ಫ್ರೀ ಎಲೆಕ್ಟ್ರಾನ್ ಅದರ ಅಪೋಸಿಟ್ ಡೈರೆಕ್ಷನ್ಸ್ ದಲ್ಲಿ ಡ್ರಿಫ್ಟ್ ಆಗ್ತಾ ಇರ್ತಾವು ಅನ್ನೋದನ್ನ ನಾವು ಕರೆಂಟ್ ಎಲೆಕ್ಟ್ರಿಸಿಟಿದಲ್ಲಿ ಸ್ಟಡಿ ಮಾಡಿದ್ವಿ. These moving charges experience a magnetic force. ಹಾಗಾದ್ರೆ ಈ ಕಂಡಕ್ಟರ್ ಒಳಗಡೆ ಮೂವ್ ಆಗ್ತಕ್ಕಂತ ಚಾರ್ಜ್ ಯಾವ ಫೀಲ್ಡ್ ದಲ್ಲಿ ಇದಾವೆ? ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ದಲ್ಲಿ ಇದಾವೆ. ಹಾಗಾದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ದಲ್ಲಿ ಒಂದು ಮೂವಿಂಗ್ ಚಾರ್ಜ್ ಎಂಟರ್ ಆಯ್ತಂದ್ರೆ ಇಟ್ ಎಕ್ಸ್ಪೀರಿಯನ್ಸ್ force. So hagadre the net force experienced by these all moving charges inside that conductor. So hagadre we have the expression of the magnetic force experienced by a moving charge inside the magnetic field is F is equal to Q V B sin theta. Here F stands for magnetic force, Q is charge, velocity of the charge particle, magnetic field, and theta is the angle between velocity and magnetic field. So let's consider L is the length of this conductor which we placed inside this uniform magnetic field. So hagadre L andre ನಾವು ಏನು ಅನ್ಬೋದು? Length of conductor. These electrons are having a velocity v. It takes a time
t seconds to travel from one point to another point, where t is the time taken by the charge to move from one point to another point, one point to another. So we have the expression of the velocity. Velocity is equal to distance divided by time. Here the charge travels from here to here means it travels L distance in which time? In a t time. This is equation number 1 and this is equation number 2. Substitute the value of velocity in the above expression. The above expression becomes F is equal to Q L B sin theta divided by t. So here Q by T stands for what? I is equal to Q divided by T anta ನಾವು ಕರೀತೀವಿ. So ಹಾಗಾದ್ರೆ if I replaced F is equal to Q by T ಬದಲಿ ನಾ ಏನು ಹಾಕಬಹುದಲ್ಲಿ I L B sin theta. So this is the expression of a magnetic force experienced by a current carrying conductor. We have a device to measure electric current, that is ampere. Ammeter ಏನಿದೆಯಲ್ಲ ಕರೆಂಟ್ ಯೂನಿಟ್ ಆಂಪಿಯರ್ ಅಂತ ಕರೀತೀವಿ. ಆ ಕರೆಂಟ್ ಅನ್ನು ಅಳೆಯಕ್ಕೆ ನಾವು ಅಮೀಟರ್ ಅನ್ನೋ ಡಿವೈಸ್ ನಾವು ರೆಡಿ ಮಾಡ್ಕೊತೀವಿ. ಅಮೀಟರ್ ಡಿವೈಸ್ ನಮ್ಮ ಕಡೆ ಇದೆ. ಹಾಗಾಗಿ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ we can experience a length. It means we can measure a length, magnetic field and electric current, the angle between the length of the conductor and magnetic field. Here in this case the theta stands for what? That is the angle between length and magnetic field. Theta is angle between, that is length vector L and vector B. I stands for current flowing through this conductor. L is the length of the conductor. B is the uniform magnetic field, center of the magnetic field, and theta is the angle between L and B. We can write this expression in vector form. Magnetic force experienced by a current carrying conductor. Electric current is a scalar quantity L cross B. This is the vector form of a magnetic force experienced by a current carrying conductor inside the uniform magnetic field. The unit of this force is Newton. With the help of Fleming left hand rule, we can find the direction of what? A force experienced by this current carrying conductor. Bardra? ಸರಿ. ಸೊ ಹಾಗಾದ್ರೆ ಈ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೈರ್ ತಗೋರಿ. ಈ ಕಡೆ ಸೈಡ್ ವಾಲ್ ಅನ್ನ ನಾವು ನಾರ್ತ್ ಪೋಲು, ಈ ಕಡೆ ಸೈಡ್ ವಾಲ್ ಅನ್ನ ಸೌತ್ ಪೋಲ್ ಅಂತ ಕನ್ಸಿಡರ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆಯಿಂದ ಯಾವ ಕಡೆ? ನಾರ್ತ್ ಟು ಸೌತ್, ಈ ಡೈರೆಕ್ಷನ್ ಹೋಗತೈತಿ. ನಾನು ಈಗ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಏನ್ ಮಾಡ್ತೀನಿ, ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇಸ್ ಮಾಡ್ತೀನಿ. ಸೊ ದಿಸ್ ಇಸ್ ದಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟ್ ಪಾಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದೆ. ಕರೆಂಟ್ ನಾನು ಅಪ್ವರ್ಡ್ ಕರೆಂಟ್ ನ ಫ್ಲೋ ಮಾಡಿದ್ರೆ, ಅಪ್ವರ್ಡ್ ಡೈರೆಕ್ಷನ್ಸ್ ಅಲ್ಲಿ ಕರೆಂಟ್ ನ ಫ್ಲೋ ಮಾಡಿ ಹೆಬ್ಬೆಟ್ ಅನ್ನ ಸ್ಟ್ರೆಚ್ ಮಾಡಿದ್ರೆ ಯಾವ ಕಡೆ ತೋರಿಸ್ತಾ ಇದೆ? ಇನ್ವರ್ಡ್. ಅಂದ್ರೆ ವೈರ್ ನಾ ಹಿಂಗಿಟ್ಟ ಕರೆಂಟ್ ಅಪ್ವರ್ಡ್ ಡೈರೆಕ್ಷನ್ಸ್ ಅಲ್ಲಿ ಕರೆಂಟ್ ಫ್ಲೋ ಮಾಡಿದ್ರೆ ಈ ವೈರು ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಇನ್ವರ್ಡ್ ಒಳಗೆ ಬರಕ್ ಸ್ಟಾರ್ಟ್ ಆಗ್ತೈತಿ.
ಸರಿ, ಅದೇ ನಾನು ಡೌನ್ವರ್ಡ್ ಕರೆಂಟ್ ಫ್ಲೋ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ದ ಡೈರೆಕ್ಷನ್ ಆಫ್ ಕರೆಂಟ್ ಅಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಕಂಡಕ್ಟರ್. ಸೊ ಹಾಗಾಗಿ ಹಿಂಗಿಟ್ಟು ನಾ ಏನಾದರೂ ಡೌನ್ವರ್ಡ್ ಕರೆಂಟ್ ಫ್ಲೋ ಮಾಡಿದ್ರೆ ಈ ಕಂಡಕ್ಟರ್ ತನ್ನಿಂತಾನ ಏನಾಗ್ತೈತಿ, ಈ ತರ ಬರ್ತೈತಿ. ಅದಕ್ಕಂದ್ರೆ ಇಟ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ನೆನಪಿರಿ, ರೈಟ್. ಸೊ ಹಾಗಾದ್ರೆ ದಿಸ್ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ವಾಟ್, ಥೀಟಾ. ಆ ಕಂಡಕ್ಟರ್ ನಾನು ಪರ್ಪೆಂಡಿಕ್ಯುಲರ್ ಇಡಬಹುದು, ಪ್ಯಾರಲಲ್ ಇಡಬಹುದು, ಬೇರೆ ಆಂಗಲ್ ಯಾವ್ದ್ರಲ್ಲಾದ್ರೂ ಇಡಬಹುದಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಸ್ಟಡಿ ಸಮ್ ಸ್ಪೆಷಲ್ ಕೇಸಸ್. ಕೇಸ್ ನಂಬರ್ 1, when theta is equal to 0 degree. Case number 1, if theta is equal to 0 degree, what is the value of sin 0? Sin 0 value is 0. So ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎರಡು ಪ್ಯಾರಲಲ್ ಇತ್ತಂದ್ರೆ 0 ಡಿಗ್ರಿ ಇರ್ಬೋದು ಅಥವಾ 180 ಡಿಗ್ರಿ ಇರ್ಬೋದು, ವ್ಯಾಲ್ಯೂ ಸೈನ್ 180 ವ್ಯಾಲ್ಯೂ ಕೂಡ ಏನಾಗ್ತೈತಿ. ಸೊ ಹಾಗಾಗಿ ಇದೇನಾದ್ರೂ ಪ್ಯಾರಲಲ್ ಇತ್ತಪ್ಪ ಅಂತ ಹೇಳಿದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಆಗ್ತೈತಿ. ಥೀಟಾ ಇಸ್ ಈಕ್ವಲ್ ಟು 0 ಆಯ್ತಂದ್ರೆ ಸೈನ್ 0 ವ್ಯಾಲ್ಯೂ 0 ಆಗ್ತೈತಿ. ಹಾಗಾಗಿ ಮ್ಯಾಗ್ನೆಟಿಕ್ ಫೋರ್ಸ್ ಈ ವ್ಯಾಲ್ಯೂನ ಈ ಎಕ್ಸ್ಪ್ರೆಷನ್ಸ್ ನಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ magnetic force is 0. So in this case, that current carrying conductor experience 0 magnetic force when the current carrying conductor is parallel to the external magnetic field. In case 2, if theta is equal to 90 degree, theta is equal to 90 degree, the value of sin 90 is 1. So what it means, magnetic field and the current carrying conductor is perpendicular to this magnetic field. In this case, the current carrying conductor experience a maximum magnetic force, that is I L B. Maximum here, minimum. So with the help of this expression, again we redefine the term magnetic field. B is equal to F divided by I into L kuda anta ನಾವು ಕರೀಬಹುದು. So magnetic field expression B is equal to, in terms of current, magnetic force divided by current into length. ಬರೋದಾ? ಸೊ ಹಾಗಾದ್ರೆ ನಾವೊಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಪ್ಲೇಸ್ ಮಾಡಿ ಅಥವಾ ಒಂದು ಕಂಡಕ್ಟರ್ ನ ಪ್ಲೇಸ್ ಮಾಡಿ ಅದರಲ್ಲಿ ಕರೆಂಟ್ ಅನ್ನ ಫ್ಲೋ ಮಾಡಿದ್ವಿ ಅಂದ್ರೆ ಆ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೈತಿ. ಆ ಮ್ಯಾಗ್ನೆಟಿಕ್ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಎಷ್ಟು ಅನ್ನೋದನ್ನ ಈ ಈಕ್ವೇಶನ್ ಇಂದ ನಮಗೆ ತಿಳಿತೈತಿ. ದಟ್ ಈಸ್ F is equal to ILB sin theta. ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ಸ್ ಯಾವ ಕಡೆ ಹೋಗ್ತೈತಿ ಅನ್ನೋದನ್ನ ನಾವು ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಇಂದ ನಾವು ಪಡಿತೀವಿ. ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ದಲ್ಲಿ 4 ಫಿಂಗರ್ ಏನಿದೆಯಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ಸ್ ಅನ್ನ ತೋರಿಸಿದ್ರೆ ಮಿಡಲ್ ಫಿಂಗರ್ ಕರೆಂಟ್ ದ ಡೈರೆಕ್ಷನ್ ಅನ್ನ ಹೇಳ್ತೈತಿ. ಈ ಹೆಬ್ಬೆಟ್ಟ ಫೋರ್ಸ್ ದ ಡೈರೆಕ್ಷನ್ ಅನ್ನ ತಿಳಿಸ್ಕೊಡ್ತೈತಿ. 4 finger indicates the direction of magnetic field, the middle finger indicates the direction of current, and thumb indicates that is the direction of the force experienced by this current carrying conductor. Point clear? So ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಫೋರ್ಸ್ ಯಾವಾಗ ಮಿನಿಮಮ್ ಇರ್ತೈತಿ? when theta is equal to 0, the magnetic force experienced by this current carrying conductor is 0. when theta is equal to 90 degree, then it experiences a maximum magnetic force. These are the basic things to understand a moving coil galvanometer. Simply, now ಮುಂದೆ ಒಂದು ಡಿವೈಸ್ ನಾವು ಸ್ಟಡಿ ಮಾಡ್ತೀವಿ. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಡಿವೈಸ್, ದಟ್ ಇಸ್ ಅ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಗ್ಯಾಲ್ವನೋಮೀಟರ್ ಅಂತ ನಾವು ಕರಿತೀವಿ. ಆ ಗ್ಯಾಲ್ವನೋಮೀಟರ್ಸ್ ಬೇಸಿಕ್ ಪ್ರಿನ್ಸಿಪಲ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. Because that device is very sensitive, which detects the presence of electric current and also it measures a small amount of current.
ಆ ಡಿವೈಸ್ ಬೇಸಿಕ್ ಪ್ರಿನ್ಸಿಪಲ್ಸ್ ನಮಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ. ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ನಾವು ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನಾದ್ರು ಬಂತಂದ್ರೆ ಆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಈ ಪಾಯಿಂಟ್ ನ ನೆನಪು ಹಾಕೋಬಿಟ್ರಿ. ಪಾಯಿಂಟ್ ಕ್ಲಿಯರ್ ಆದಷ್ಟು? ಓಕೆ, ನೆಕ್ಸ್ಟ್ ಹೆಡಿಂಗ್ ಹಾಕೋರಿ. ಎಷ್ಟು ಬರ್ದ್ರ? ನೆಕ್ಸ್ಟ್ ಹೆಡಿಂಗ್, ಫೋರ್ಸ್ ಬಿಟ್ವೀನ್ two straight, force between two straight parallel current carrying, force between two straight parallel current carrying wires, force between two straight parallel current carrying wires. This is a 4.8 force between two parallel currents. The ampere ಅಂತ ಇದೆ. To understand this concept, just we should recall some points. So this one is a current carrying conductor. I is the current. So idar suttlu ಏನು ಪ್ರೊಡ್ಯೂಸ್ ಆಗ್ತೈತಿ? ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತಿ. ಓಕೆ, let's consider a point P. It has a distance R from this current carrying conductor. At this point, we have the strength of the magnetic field, that is B is equal to mu naught I divided by 2 pi R. ಹೌದಾ? ಇದು ಎಕ್ಸ್ಪ್ರೆಷನ್ಸ್ ನ ಲಾಸ್ಟ್ ಸೆಷನ್ಸ್ ಒಳಗಡೆ ನಾವು ಪ್ರೀವಿಯಸ್ ಡಿಸ್ಕಷನ್ಸ್ ಒಳಗಡೆ ಮಾಡಿದ್ವಿ. What about the direction of this magnetic field? ಯಾವ ಹ್ಯಾಂಡ್ ಯೂಸ್ ಮಾಡ್ತಾರ? ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಪಡಿಬೇಕಂದ್ರೆ ರೈಟ್ ಹ್ಯಾಂಡ್ ರೂಲ್, ರೈಟ್? ಸೊ ಹಾಗಾದ್ರೆ ರೈಟ್ ಹ್ಯಾಂಡ್ ರೂಲ್ ಅನ್ನ ಯೂಸ್ ಮಾಡಿ thumb indicates the direction of current and this curling finger indicates the direction of magnetic field at this location. Direction inward. Symbol cross with circle. ಪಾಯಿಂಟ್ ಕ್ಲಿಯರಾ? ಸೊ ಹಾಗಾದ್ರೆ ಒಂದು ಸ್ಟ್ರೇಟ್ ವೈರ್ ಬಂತು, ಅದ್ರೊಳಗಡೆ ಕರೆಂಟ್ ಫ್ಲೋ ಆಗಕತ್ತೈತಿ ಅಂದ್ರೆ ಅದ್ರ ಸುತ್ತಲೂ ಏನ್ ಪ್ರೊಡ್ಯೂಸ್ ಆಗ್ತೈತಿ? ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತೈತಿ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ಸ್ ನ ಆಲ್ರೆಡಿ ಮಾಡ್ಬಿಟ್ಟಿವಿ ನಾವು. ಸೊ ಹಾಗಾಗಿ mu naught I divided by 2 pi R and its direction is inward with the help of the right hand rule, right? Just imagine this is another current carrying conductor. I place this another current carrying conductor inside this magnetic field. What happens? ಅಲ್ಲಿ ಆಲ್ರೆಡಿ ಈಗ ಒಂದು ಕಂಡಕ್ಟರ್ ನ ಪ್ಲೇಸ್ ಮಾಡಿ ಅದ್ರೊಳಗಡೆ ಕರೆಂಟ್ ಫ್ಲೋ ಮಾಡಿ ನಾನು ಅದ್ರ ಸುತ್ತಲೂ ಏನ್ ಪ್ರೊಡ್ಯೂಸ್ ಆಗಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗೈತಿ. ಈಗ ನಾ ಏನ್ ಮಾಡ್ತೀನಿ, ಅದ್ರ ಬಾಜು ಇನ್ನೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಹೋಗಿ ನಾವು ಪ್ಲೇಸ್ ಮಾಡ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಹೌದಾ? ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಬಂದ್ರೆ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ? ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಎಷ್ಟು? I L B sin theta, ರೈಟ್? ಸೊ ಹಾಗಾದ್ರೆ ನಾನಿಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಅದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ. ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನಾನು ಇನ್ನೊಂದು ಕಂಡಕ್ಟರ್ ನ ತಗೊಂಡ್ಬಂದ್ರೆ ದ ಸೆಕೆಂಡ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿತ್ತು, ಮಾಡೋದಿಲ್ಲ? ಎಕ್ಸ್ಪೀರಿಯನ್ಸ್ ಮಾಡ್ತೈತಿ, ಹೌದಾ? ರೈಟ್. ಸೊ ಹಾಗಾದ್ರೆ ಇದರದ ಬೇಸಿಕ್ ಇನ್ಫಾರ್ಮೇಶನ್ಸ್ ಎಷ್ಟನ್ನ ನೆನಪು ಮಾಡ್ಕೋರಿ. ಲೆಟ್ಸ್ ಕನ್ಸಿಡರ್ ಟೂ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ಸ್. Conductor number 1,
The current which is flowing in this conductor is I1. When we flow current I1, it produces a magnetic field. I consider another conductor which is kept at a distance r from this first one, conductor number 2. The direction of current is upward, magnitude of current is I2. So here we consider a two parallel current carrying conductors. The direction of current is upward direction. The distance between these two conductors is r. You small r ಆದರೂ ತಗೋಬಹುದು, capital R ಆದರೂ ತಗೋಬಹುದು. Let's consider d. D is the distance between two conductors. D ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. Distance between two parallel conductors. The direction of current is upward direction. Draw ಮಾಡಿದ್ರಾ? Okay. So ಹಾಗಾದ್ರೆ ಈಗ ಫಸ್ಟ್ ಕಂಡಕ್ಟರ್ ಅಷ್ಟೇ ಕನ್ಸಿಡರ್ ಮಾಡ್ಕೊರಿ. ಫಸ್ಟ್ ಕಂಡಕ್ಟರ್ ದಲ್ಲಿ ನಾವು ಕರೆಂಟ್ ಅನ್ನ ಫ್ಲೋ ಮಾಡಿದ್ರೆ ಏನಾಗಬಹುದು? ಸ್ವಲ್ಪ ಇವೆರಡು ಪ್ಯಾರಲಲ್ ಇರಲಿ. So I consider the first conductor. I1 is the current which is flowing in the first conductor and I2 is the current which flow in the second conductor. So ಹಾಗಾದ್ರೆ ಮೊದಲನೇ ಕಂಡಕ್ಟರ್ ದಲ್ಲಿ ನಾನು I1 ಕರೆಂಟ್ ಅನ್ನು ಫ್ಲೋ ಮಾಡಿದ್ರೆ it produces a magnetic field around it. This is the magnetic field produced by the first conductor. So ಹಾಗಾದ್ರೆ at this location, at this point, the strength of the magnetic field produced by this first conductor, we can write B1. So here 1 stands for what? The magnetic field is produced by first conductor. B1 anta ತಗೋತೀನಿ ನಾನು, right, is equal to ಈ ಎಕ್ಸ್ಪ್ರೆಷನ್ ಪ್ರಕಾರ mu naught current ಎಷ್ಟು ಫ್ಲೋ ಆಗ್ತಾ ಇದೆ? I1 divided by 2 pi d. So here the d stands for what? Distance between the current carrying conductor and point P. This is equal to d alla. So ಹಾಗಾಗಿ ಇದನ್ನ ನಾವು B1 is equal to mu naught I1 2 pi d, equation number 1, and its direction is inward. ರೈಟ್ ಹ್ಯಾಂಡ್ ರೂಲ್ ಪ್ರಕಾರ ಕರೆಂಟ್ ಮೇಲ್ಗಡೆ ಹೋಗ್ತಾ ಇದೆ, ಪೊಸಿಷನ್ ಈ ಕಡೆ ಇದೆ, ಬೆರಳನ್ನ ಬೆಂಡ್ ಮಾಡಿದ್ರೆ ಬೆರಳು ಯಾವ ಕಡೆ ತೋರಿಸ್ತಾ ಇದೆ? ಇನ್ವರ್ಡ್ ತೋರಿಸ್ತಾ ಇದೆ. ಹಾಗಾಗಿ ಇದರದ ಸಿಂಬಲ್ ಅನ್ನ ಕ್ರಾಸ್ ವಿತ್ ಸರ್ಕಲ್. Cross with circle. At this point, the strength of the magnetic field is B1 is equal to mu naught I1 divided by 2 pi d, and its direction is inward. ಬರಿಬೋದಾ? ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡಿದವರು ಯಾರು? ಫಸ್ಟ್ ಕಂಡಕ್ಟರ್, ರೈಟ್? ಫಸ್ಟ್ ಕಂಡಕ್ಟರ್.
Now the second conductor is inside the magnetic field which is produced by conductor number 1. ಹಾಗಾದ್ರೆ ಮೊದಲನೇ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಪ್ರೊಡ್ಯೂಸ್ ಮಾಡಿದೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಯಾರು ಬಂದ್ರು ಈಗ? ಸೆಕೆಂಡ್ ಕಂಡಕ್ಟರ್ ಬಂತು. ಸೊ ಹಾಗಾದ್ರೆ the second conductor experience a magnetic force. That is the force experienced by the second conductor due to the first conductor. ಹೌದಾ? ಸೊ ಹಾಗಾದ್ರೆ ದಿಸ್ ಇಸ್ ಈಕ್ವಲ್ ಟು ಫೋರ್ಸ್ ಎಕ್ಸ್ಪ್ರೆಷನ್ ಹೆಂಗ್ ಬರೀತೀರಾ? I-L-B sin theta. ಜನರಲ್ ಆಗಿ ನಾವು ಬರೆಯೋದು the force experienced by the second conductor due to the first conductor is I2, because I2 is the current which is flowing in the second conductor and its length is L, and magnetic field at this location, the magnetic field is due to the first conductor, therefore it is B1 sin theta. B1 sin theta. ಅದು ಎಕ್ಸ್ಪ್ರೆಷನ್ ಅರ್ಥ ಆಯ್ತಾ? ಫಸ್ಟ್ ಕಂಡಕ್ಟರ್ ಪ್ರೊಡ್ಯೂಸ್ ಮಾಡಿದ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಯಾರು ಬಂದ್ರು? ಸೆಕೆಂಡ್ ಕಂಡಕ್ಟರ್ ಬಂತು. ಹಾಗಾಗಿ ಸೆಕೆಂಡ್ ಕಂಡಕ್ಟರ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೈತಿ. ಆ ಫೋರ್ಸ್ ಎಕ್ಸ್ಪ್ರೆಷನ್ಸ್ ನಾವು I2L B1 sin theta ಅಂತ ಬರೀಬಹುದು. ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಇಕ್ವೇಶನ್ ನಂಬರ್ 2. So in this case the theta is the angle between L and B. ಹಾಗಾದ್ರೆ ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಹಿಂಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಕಡೆ ಇದೆ? ಇನ್ವರ್ಡ್ ಇದೆ. ಈ ಪಾಯಿಂಟ್ ದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇನ್ವರ್ಡ್ ಇದೆ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಹಿಂಗಿದೆ. ಹಾಗಾದ್ರೆ ಲೆಂತ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ, ರೈಟ್? ಸೊ ಇನ್ ದಿಸ್ ಕೇಸ್ ದ ವ್ಯಾಲ್ಯೂ ಆಫ್ ಥೀಟಾ, ದಟ್ ಇಸ್ ದ ಆಂಗಲ್ ಬಿಟ್ವೀನ್ L and B, is 90 degree. Therefore we can write the force F21 is equal to I2L into B1. The value of sin it is 1. So this is the force experienced by the second conductor due to the first conductor. We have the value of B1. B1 value ಗೊತ್ತಿದೆ ನಮಗೆ. ಹಾಗಾಗಿ ಈ B1 ಇದ್ದ ಜಾಗದ ಒಳಗಡೆ ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. You will get F21 is equal to I2L. What is the value of B1? Mu naught I1 divided by 2 pi D ಅಂತ ನಾವು ಕರೀತೀವಿ. 2 pi D. So ಹಾಗಾದ್ರೆ with the help of this expression we can write a force experienced by second conductor due to first is equal to, ಇದನ್ನು ಸ್ವಲ್ಪ rearrange ಮಾಡ್ಕೊತೀನಿ ನಾನು, mu naught divided by L ಈ ಕಡೆ ಶಿಫ್ಟ್ ಮಾಡಿದ್ರೆ F divided by L, mu naught I1 I2 divided by 2 pi D. This is equation number 4. So ಈ ರೇಷಿಯೋಗೆ ನಾವು ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಕರೀತೀವಿ. This is a force per unit length. F divided by L is equal to force per unit length ಅಂತ ನಾವು ಕರೀತೀವಿ. ಇದರದ ಎಕ್ಸ್ಪ್ರೆಷನ್, ಇನ್ನೊಂದು ಎಕ್ಸ್ಪ್ರೆಷನ್ಸ್ ಅನ್ನು ನಾವು ಸ್ಮಾಲ್ f is equal to capital F divided by L ಅಂತ ನಾವು ಕೂಡ ಬರೀತೀವಿ. Its unit is Newton per meter. ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ತೀವಿ. ಕ್ವಶನ್ಸ್ ನ ಕೇಳಿದ್ರೆ ಸ್ವಲ್ಪ ಲಕ್ಷ್ಯ ಇರಲಿ, ಇದರಲ್ಲಿ ಫೋರ್ಸ್ ನ ಕೇಳಿದ್ರೆ ಯೂಸ್ ದಿಸ್ ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನ್ಸ್ ನ ಯೂಸ್ ಮಾಡಿಕೊಂಡು ಫೋರ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಡಿ. ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಬಂತಂದ್ರೆ ಯೂಸ್ ದಿಸ್ ಎಕ್ಸ್ಪ್ರೆಷನ್. ಯಾಕಂದ್ರೆ ಕಾಂಪಿಟೇಟಿವ್ ನೀಟ್ ಲೆವೆಲ್ ಮಟ್ಟನು ಇದ್ರ ಮೇಲ್ಗಡೆ ಕ್ವಶನ್ಸ್ ಬಂದಿದ್ದಾವ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಯಾವುದು ಫೋರ್ಸ್ ಪರ್ ಯೂನಿಟ್ ಲೆಂತ್. ಓಕೆ, ಇದು ಫಸ್ಟ್ ಕಂಡಕ್ಟರ್ದು ಸ್ಟೋರಿ ಆಯ್ತು. Now tell me the direction of this magnetic force experienced by this second conductor. So ಹಾಗಾದ್ರೆ ಈ ಸೆಕೆಂಡ್ ಕಂಡಕ್ಟರ್ ಯಾವ ಡೈರೆಕ್ಷನ್ ಗೆ ಮ್ಯಾಗ್ನೆಟಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ?
ಎಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಈ ಈಕ್ವೇಶನ್ ಇಂದ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು. ಇಷ್ಟು ನ್ಯೂಟನ್ ಎಕ್ಸ್ಪೀರಿಯನ್ಸ್ ಮಾಡಾಕತೈತಿ ಅಂತ ಹೇಳಿ. ಯಾವ ಡೈರೆಕ್ಷನ್ ಗೆ ಎಕ್ಸ್ಪೀರಿಯನ್ಸ್ ಮಾಡಾಕತೈತಿ ಅಂತ ಹೇಳ್ಬೇಕಂದ್ರೆ ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡ್ಕೋತೀವಿ. ಸೊ ಹಾಗಾದ್ರೆ ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ನಾವು ಈ ಪಾಯಿಂಟ್ ದಲ್ಲಿ ಹೆಂಗೆ ಯೂಸ್ ಮಾಡ್ಕೋತೀವಿ ಅಂದ್ರೆ ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಾಗಿ 4 ಫಿಂಗರ್ ಅನ್ನ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ದ ಡೈರೆಕ್ಷನ್ ಕಡೆ ಹಿಡಿದೆ. ನೆಕ್ಸ್ಟ್ ಮಿಡಲ್ ಫಿಂಗರ್ ಅನ್ನ ಕರೆಂಟ್ ಯಾವ ಕಡೆ ಹೋಗ್ತಾ ಇದೆಯಲ್ಲ ಆ ಕಡೆ ಮಿಡಲ್ ಫಿಂಗರ್ ನ ಸ್ಟ್ರೆಚ್ ಮಾಡೀನಿ. ಸ್ಟ್ರೆಚ್ ಮಾಡಿ ತಮ್ಮನ್ನ ಸ್ಟ್ರೆಚ್ ಮಾಡ್ಕೋರಿ. ಯಾವ ಕಡೆ ತೋರಿಸ್ತಾ ಇದೆ? ಟುವರ್ಡ್ಸ್ ಕಂಡಕ್ಟರ್ ನಂಬರ್ 1. ಸೊ ಹಾಗಾದ್ರೆ the second conductor experience a magnetic force. The direction of that magnetic force is towards conductor number 1. This is towards conductor 1. This is the expression of the force experienced by that second conductor inside the magnetic field produced by the first conductor. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಬಹುದು. ಫಸ್ಟ್ ಕಂಡಕ್ಟರ್ 1 ದಲ್ಲಿ ಕರೆಂಟ್ ಅನ್ನ ಫ್ಲೋ ಮಾಡಿದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅನ್ನ ಚೆಕ್ ಮಾಡಿದ್ವಿ, ಡೈರೆಕ್ಷನ್ ಅನ್ನ ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಕಂಡಕ್ಟರ್ ದಲ್ಲಿ I2 ಕರೆಂಟ್ ಅನ್ನ ಫ್ಲೋ ಮಾಡಿದಾಗ ದ ಸೆಕೆಂಡ್ ಕಂಡಕ್ಟರ್ ಸ್ಟಾರ್ಟ್ಸ್ ಟು ಎಕ್ಸ್ಪೀರಿಯನ್ಸ್ a magnetic force and we get the expression of the magnitude of that magnetic force and its direction. One clear ಇದು? Okay. So ಹಾಗಾದ್ರೆ ಈಗ ಸೆಕೆಂಡ್ ಕಂಡಕ್ಟರ್ ದಲ್ಲಿ I2 ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ಈ ಸೆಕೆಂಡ್ ಕರೆಂಟ್ ಕಂಡಕ್ಟರ್ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಪ್ರೊಡ್ಯೂಸ್ ಮಾಡ್ಕೋತಿದ್ದಲ್ಲ. ಸೊ ಇನ್ ದಿಸ್ ಕೇಸ್ ಯಾವ ಕಂಡಕ್ಟರ್ ದಲ್ಲಿ ಕರೆಂಟ್ ಅನ್ನ ನಾವು ಫ್ಲೋ ಮಾಡಿದ್ವಿ? ಕಂಡಕ್ಟರ್ ನಂಬರ್ 1 ದಿಂದ ಇಷ್ಟೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಸಿಕ್ತು. ಈಗ ನಾನು ಯಾವ ಕಂಡಕ್ಟರ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ? ಕಂಡಕ್ಟರ್ ನಂಬರ್ 2 ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. So when we flow electric current in the second conductor, it produces what? Magnetic field. At this point it has a distance d from the second conductor. At this point we can write the expression of magnetic field produced by the second conductor is equal to mu naught I2 divided by 2 pi d. This is equation number 5 and its direction. ರೈಟ್ ಹ್ಯಾಂಡ್ ರೂಲ್ ಯೂಸ್ ಮಾಡ್ರಿ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಗೆ ರೈಟ್ ಹ್ಯಾಂಡ್ ಯೂಸ್ ಮಾಡ್ತೀವಿ ನಾವು. ಕರೆಂಟ್ ಅಪ್ವರ್ಡ್ ಹೋಗ್ತಾ ಇದೆ. ಓಕೆ, ಅಷ್ಟು ಬೆರಳನ್ನು ಈ ಕಡೆ ಸ್ಟ್ರೆಚ್ ಮಾಡಿ ಬೆಂಡ್ ಮಾಡಿದ್ರೆ ಔಟ್ವರ್ಡ್. ಅಂದ್ರೆ at this point we have the magnetic field and its direction is outward. Outward ಅನ್ನು ಇದರಿಂದ ರಿಪ್ರೆಸೆಂಟ್ ಮಾಡ್ತೀರಾ? ಡಾಟ್ ವಿತ್ ಸರ್ಕಲ್ outward. ಇಲ್ಲಿ ಇನ್ವರ್ಡ್. ಸೊ ಹಾಗಾದ್ರೆ this is dot with circle. Now the first conductor is inside the magnetic field which is produced by the second conductor. So ಹಾಗಾದ್ರೆ ಎರಡನೇ ಕಂಡಕ್ಟರ್ ಎದುರುಗಡೆ ಬಂತು. ಮೊದಲನೇ ಕಂಡಕ್ಟರ್ ಎರಡನೇ ಕಂಡಕ್ಟರ್ ಪ್ರೊಡ್ಯೂಸ್ ಮಾಡಿದಂತ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಬಂತು. ಈಗ ಫಸ್ಟ್ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾದ್ರೆ the force experienced by the first conductor due to second conductor is equal to. ಸೊ ಹಾಗಾದ್ರೆ ಎಕ್ಸ್ಪ್ರೆಷನ್ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಫಸ್ಟ್ ಕಂಡಕ್ಟರ್ ದಲ್ಲಿ? I1 L B B2 sin theta. So here the value of theta 90 degree. Therefore this expression becomes F12 is equal to I1 L B2. We have the expression of B2. Therefore F12 is equal to I1 L B2 value mu naught I2 divided by 2 pi d. So this is the
expression of force experienced by the first conductor due to the second conductor. F12. So ಹಾಗಾದ್ರೆ the direction of this force, magnetic field the direction outward ಇದೆ, current upward ಹೋಗಕತ್ತೈತಿ. ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನು ಯೂಸ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಔಟ್ವರ್ಡ್ ಇದೆ, ಕರೆಂಟ್ ಯಾವ ಕಡೆ ಹೋಗ್ತಾ ಇದೆ ಅಪ್ವರ್ಡ್ ಡೈರೆಕ್ಷನ್ಸ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ತಮ್ಮನ್ನ ಸ್ಟ್ರೆಚ್ ಮಾಡಿದ್ರೆ ಟುವರ್ಡ್ಸ್ ಕಂಡಕ್ಟರ್ ನಂಬರ್ 2. So this is the direction of force experienced by the first conductor due to second conductor. It is towards conductor 1, towards conductor number 1. From this expression we can write, ಇದನ್ನ ಸ್ವಲ್ಪ rearrange ಮಾಡ್ಕೋತೀನಿ ನಾನು ಇಲ್ಲಿ. 1 2 divided by L is equal to mu naught I1 I2 divided by 2 pi d. This is equation number 6. Equation number 6. That gives the force per unit length. So just observe the equation number 4 and 6. Equation 4 and 6 is just observe it. Both conductor experience a force per unit length is remains same. Just observe from equation 4 and 6. From equation 4 and 6, we can write F12 divided by L is equal to F21 divided by L. ಬರಿಬೋದಾ? ಎರಡು ಸೈಡ್ ಏನು ಕ್ಯಾನ್ಸಲ್ ಆಗ್ತಾವ? L ಕ್ಯಾನ್ಸಲ್ ಆಯ್ತಪ್ಪ ಅಂತ ಹೇಳಿದ್ರೆ F12 is equal to F21. Just observe the direction of this F12 and F21. Direction observe ಮಾಡ್ರಿ. ಏನಿದು ಅಪೋಸಿಟ್ ಡೈರೆಕ್ಷನ್ಸ್ ಇದೆ. ರೈಟ್ ಸೈಡ್ ಬರೋದನ್ನ ಪಾಸಿಟಿವ್ ತಗೊಂಡ್ರೆ ಲೆಫ್ಟ್ ಹೋಗೋದನ್ನ ನೆಗೆಟಿವ್ ತಗೊಂಡ್ರೆ this becomes negative. Therefore, here we can observe Newton's third law. Every action there is equal and opposite reaction. So ಪ್ರತಿಯೊಂದು ಕ್ರಿಯೆಗೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದೆ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಮೊದಲನೇ ಕಂಡಕ್ಟರ್ ಎರಡನೇ ಕಂಡಕ್ಟರ್ ಮೇಲ್ಗಡೆ ಎಷ್ಟು ಫೋರ್ಸ್ ಅನ್ನ ಹಾಕ್ತಿತ್ತಲ್ಲ ಅಷ್ಟೇ ಫೋರ್ಸ್ ಅನ್ನ ಸೆಕೆಂಡ್ ಕಂಡಕ್ಟರ್ ಫಸ್ಟ್ ಕಂಡಕ್ಟರ್ ಮೇಲ್ಗಡೆ ಹಾಕ್ತಿತ್ತು. ಇದಷ್ಟು ಪಾಯಿಂಟ್ ಬರೋದ್ರ? With the help of these expressions, we can define the term ampere. So ಹಾಗಾದ್ರೆ 1 ಆಂಪಿಯರ್ ಕರೆಂಟ್ ಅಂತ ಹೇಳಿದ್ರೆ ಎಷ್ಟು ಅನ್ನೋದನ್ನ ನಾವು ಈ ಕಾನ್ಸೆಪ್ಟ್ ಇಂದ ಏನ್ ಮಾಡ್ಕೋತೀವಿ, ಆ ಆಂಪಿಯರ್ ಅಂದ್ರೆ ಡೆಫಿನಿಷನ್ ಅನ್ನ ಕೊಡ್ತೀವಿ. ರೈಟ್? ಸೊ ಹಾಗಾದ್ರೆ ಈಕ್ವೇಷನ್ ನೀವು ಈ ಈಕ್ವೇಷನ್ ಅವರು ತಗೋಬಹುದು ಅಥವಾ ಫೋರ್ಸ್ ಪರ್ ಯೂನಿಟ್ ಲೆಂತ್ ಎಕ್ಸ್ಪ್ರೆಷನ್ಸ್ ಆದ್ರೂ ಕನ್ಸಿಡರ್ ಮಾಡ್ಕೋಬಹುದು. 1 ampere. So I consider a length of the conductor is 1 meter and I1 is equal to I2 is equal to 1 ampere ಅಂತ ನಾನು ಕನ್ಸಿಡರ್ ಮಾಡ್ತೀನಿ. I1 I2 is equal to 1 ampere and the distance between these two conductors is 1 meter. So ಇವಷ್ಟು ವ್ಯಾಲ್ಯೂಸ್ ಅನ್ನು ಹಾಕಿ ಕ್ಯಾಲ್ಕುಲೇಷನ್ ಮಾಡ್ರಿ, ಎಷ್ಟು ಬರ್ತೈತೆ ನೋಡ್ರಿ. So in this expression F divided by L is equal to mu naught I1 I2 divided by 2 pi d. So ಹಾಗಾದ್ರೆ L ವ್ಯಾಲ್ಯೂ 1 ಆಯ್ತು, ಇಲ್ಲಿ ಏನು ಉಳಿತು? F ಉಳಿತು is equal to I1 ವ್ಯಾಲ್ಯೂ 1 I2 ವ್ಯಾಲ್ಯೂ 1 ಡಿಸ್ಟೆನ್ಸ್ 1 ಆಯ್ತು ಅಂದ್ರೆ ಇಲ್ಲಿ ಏನು ಉಳಿತು? mu naught divided by 2 pi. So what is the value of mu naught divided by 4 pi? Is
is equal to 10 to the power minus 7. ಹೌದಾ? So what about mu naught divided by 2 pi? ಬರಿಬೋದಾ? mu naught divided by 2 into 2 pi is equal to 10 to the power minus 7. ಇದನ್ನ ಈ ಕಡೆ ಶಿಫ್ಟ್ ಮಾಡಿದ್ರು ಅಂದ್ರೆ mu naught divided by 2 pi is equal to 2 into 10 to the power minus 7. ಬರ್ತಿತ್ತಾ? ಸೊ ಹಾಗಾದ್ರೆ ಇವೆರಡೂ ಕಂಡಕ್ಟರ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ದ ವ್ಯಾಲ್ಯೂ ಏನಾದ್ರು ಎಷ್ಟಿದ್ರೆ 2 into 10 to the power minus 7 Newton. We can measure this force. ಈ ಫೋರ್ಸ್ ನಾವು ಮೆಜರ್ ಮಾಡಬಹುದು ಎಕ್ಸ್ಪೆರಿಮೆಂಟಲಿ. ವಿ ಕ್ಯಾನ್ ಫೈಂಡ್ ಔಟ್ ದಿ ಫೋರ್ಸ್ ಬಿಟ್ವೀನ್ ದೀಸ್ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಹಾಗಾದ್ರೆ ಜಸ್ಟ್ ನಾವು ಏನ್ ಮಾಡ್ತೀವಿ, ಎರಡು ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ 1 ಮೀಟರ್ ಡಿಸ್ಟೆನ್ಸ್ ದಲ್ಲಿ ಪ್ಲೇಸ್ ಮಾಡಿ ಅದ್ರ ಒಳಗಡೆ ಕರೆಂಟ್ ಅನ್ನ ಫ್ಲೋ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಫೋರ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಂತ ಹೋಗ್ತೀವಿ. ಯಾವಾಗ ಫೋರ್ಸ್ ವ್ಯಾಲ್ಯೂ 2 into 10 to the power minus 7 ನ್ಯೂಟನ್ ರೀಚ್ ಆಗ್ತಿತ್ತಲ್ಲ, ಆ ಟೈಮ್ದಲ್ಲಿ ಇವೆರಡೂ ಕಂಡಕ್ಟರ್ದಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ಮ್ಯಾಗ್ನಿಟ್ಯೂಡ್ ಅನ್ನು ನಾವು 1 ಆಂಪಿಯರ್ ಅಂತ ಕನ್ಸಿಡರ್ ಮಾಡ್ತೀವಿ. 1 ಆಂಪಿಯರ್ ಕರೆಂಟ್ ಅಂದ್ರೆ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು? 2 into 10 to the power minus 7 ನ್ಯೂಟನ್ ಫೋರ್ಸ್. ಕಂಡೀಷನ್ ಏನು? ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಕಂಡಕ್ಟರ್ ಮಸ್ಟ್ ಬಿ 1 ಮೀಟರ್. ನೆನಪಲ್ಲಿ. ಹಾಗಾಗಿ ಈಗ ನೋಡ್ರಿ, ಎರಡು ಕರೆಂಟ್ ಒಂದೇ ಡೈರೆಕ್ಷನ್ಸ್ ನಲ್ಲಿ ಇರೋದ್ರಿಂದ ನಾವು ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು. ಸಪೋಸ್ ಏನಾದ್ರೂ ಕರೆಂಟ್ ಡೈರೆಕ್ಷನ್ಸ್ ಅಪೋಸಿಟ್ ಆಯ್ತಂದ್ರೆ, ಒಂದು ಅಪ್ವರ್ಡ್ ಒಂದು ಡೌನ್ವರ್ಡ್ ಇತ್ತಂದ್ರೆ ಇಲ್ಲಿ ನಾವು ರಿಪಲ್ಸಿವ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ನೆನಪಲ್ಲಿ ಇದೊಂದು ಪಾಯಿಂಟ್ ನೆನ್ಪಿಟ್ಕೋರಿ. ಏನೋ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ದಲ್ಲಿ ಕರೆಂಟ್ ಏನಾದ್ರೂ ಒಂದೇ ಡೈರೆಕ್ಷನ್ಸ್ ನಲ್ಲಿ ಹೋಗ್ತಾ ಇತ್ತಂದ್ರೆ ಅವ್ರ ಮಧ್ಯೆ ಬರ್ತಕ್ಕಂಥ ಫೋರ್ಸ್ ಯಾವುದು? ಅಟ್ರಾಕ್ಟಿವ್ ಫೋರ್ಸ್. If the direction of current is same, then we can observe the attractive force. ಎರಡು ವೈರ್ ಇದೆ, ಇಲ್ಲಿ ಏನ್ ನೋಡ್ತೀವಿ ನಾವು, ಸೇಮ್ ಇತ್ತಂದ್ರೆ ಅಟ್ರಾಕ್ಟಿವ್ ಫೋರ್ಸ್. ಅದೇ ಕರೆಂಟ್ ಡೈರೆಕ್ಷನ್ ಏನಾದ್ರೂ ಚೇಂಜ್ ಆಯ್ತಂದ್ರೆ ನಾವು ರಿಪಲ್ಷನ್ ಅನ್ನ ನೋಡ್ತೀವಿ, ರಿಪಲ್ಸಿವ್ ಫೋರ್ಸ್. ಅಟ್ರಾಕ್ಟಿವ್ ಫೋರ್ಸ್ ಮತ್ತೆ ರಿಪಲ್ಸಿವ್ ಫೋರ್ಸ್. ಸೊ ಇದು 1 ಆಂಪಿಯರ್ ಇದೊಂದು ಡೆಫಿನಿಷನ್ ಅಂತ ಬರ್ಕೊಂಡ್ಬಿಡ್ರಿ. If two conductors are placed parallel to each other, parallel to each other at a distance of, if two conductors are placed parallel to each other at a distance of 1 meter and equal current is flowing through them. If two conductors are placed parallel to each other at a distance of 1 meter and equal current is flowing through them, so much as to produce a force of, force of 2 into 10 to the power minus 7 Newton. 2 into 10 to the power minus 7 Newton. Then that much of current is 1 ampere. Then that much of current is 1 ampere. Further,
ನಿಮ್ಮ NCERT ಮಕ್ಕಳೊಳಗಡೆ ಕಂಡಕ್ಟರ್ ಇದಕ್ಕೆ ನಾವು ಎ ಅಂತ ತಗೊಂಡಿವಿ, ಇದಕ್ಕೆ ಬಿ ಅಂತ ತಗೋತೀವಿ. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ಸ್ ನಾವು ಏನ್ ಬರಿಬಹುದು? ಎಫ್ ಎ ಬಿ ಇಸ್ ಈಕ್ವಲ್ ಟು ಎಫ್ ಬಿ ಎ. ಇಷ್ಟು ಇನ್ಫಾರ್ಮೇಶನ್ಸು ನಿಮಗೆ ಗೊತ್ತಿರಲಿ. ಸೊ ಹಾಗಾದ್ರೆ 1 ಆಂಪಿಯರ್ ಕರೆಂಟ್ ಅಂತ ನಾವು ಹೇಳ್ಬೇಕಂದ್ರೆ ಅವೆರಡು ಪ್ಯಾರಲಲ್ ಕ್ಯಾರಿಂಗ್ ಕರೆಂಟ್ ಮತ್ತೆ ಫೋರ್ಸ್ ಎಷ್ಟು ಜನರೇಟ್ ಆಗಿರ್ಬೇಕು? 2 × 10⁻⁻7 ನ್ಯೂಟನ್ ಅಷ್ಟು ಫೋರ್ಸ್ ಜನರೇಟ್ ಆದಾಗ ಅವೆರಡು ವೈರ್ದಲ್ಲಿ ಫ್ಲೋ ಆಗ್ತಕ್ಕಂಥ ಕರೆಂಟ್ ನಾವು 1 ಆಂಪಿಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ರೈಟ್?